ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ನಮಸ್ಕಾರಗಳು. ಮತ್ತು ನಿಮ್ಮ ರಘುರಾಮ್ ಮುಂದಾಯಿತು ಬಂದು ನಿಮಗಾಗಿ ಇನ್ನೊಂದು ಹೊಸ ಸತ್ಯ ಕಥೆಯನ್ನು ಹೊತ್ತು ತಂದಾಯಿತು. ಈಗ ನಾನು ನಿಮ್ಮ ಮುಂದೆ ಹೇಳಿಕೊಟ್ಟಿರುವ ಒಂದು ಸತ್ಯಕತೆ ಕಸ್ತೂರಿ ನಿವಾಸ ಚಿತ್ರಕ್ಕೆ ಸಂಬಂಧಪಟ್ಟಿದ್ದು. ಕಸ್ತೂರಿ ನಿವಾಸ ಚಿತ್ರ ಯಾರಿಗೆ ತಾನೇ ಗೊತ್ತಿಲ್ಲ. ಚಿತ್ರ, ಪಾತ್ರ, ಹಾಡುಗಳು, ನಿರ್ದೇಶನ, ಸಂಭಾಷಣೆ, ಸಂಗೀತ, ಸಾಹಿತ್ಯ ಏನು ಬೇಕಾದರೆ ಮಾತಾಡ್ಬೋದು ಆ ಸಿನಿಮಾ ಬಗ್ಗೆ. ಈ ಸಿನಿಮಾಗೆ ಸಂಬಂಧಪಟ್ಟ ಕೆಲವು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ನಿಮ್ಮೊಂದಿಗೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ KCN ಗೌಡ್ರು ಅಂದರೆ ನಮ್ಮ ಶ್ರೀ KCN ಚಂದ್ರಶೇಖರ್ ಅವರ ತಂದೆ, ಹಿರಿಯ ನಿರ್ಮಾಪಕರು ಶ್ರೀ KCN ಗೌಡ್ರು ಈ ಸಿನಿಮಾಗೆ 3.5 ಲಕ್ಷನೋ 4 ಲಕ್ಷನೋ ಫೈನಾನ್ಸ್ ಮಾಡಿದ್ರಂತೆ. ಸೊ ಶೂಟಿಂಗ್ ಸ್ಟಾರ್ಟ್ ಆಗಿದೆ, 3 ದಿವಸ ಶೂಟಿಂಗ್ ಮುಗಿದಿದೆ. 3 ದಿವಸ ಶೂಟಿಂಗ್ ಮುಗಿದಾದ್ಮೇಲೆ ಸಡನ್ನಾಗಿ ನಮ್ಮ ಗೌಡ್ರು ಬಂದ್ಬಿಟ್ಟು ಡೈರೆಕ್ಟರ್ ನಮ್ಮ ಭಗವಾನ್ ಸರ್ ಹತ್ರ, ದೊರೆ ಸರ್ ಹತ್ರ ಸಿನಿಮಾ ನಿಲ್ಲಿಸ್ಬಿಡಿ. ಇವ್ರಿಗೆ ಶಾಕ್ ಆಗೋಗಿದೆ. ಏನಕ್ಕೆ ಅಂತಂದರೆ ಈ ಕಥೆನ ತಮಿಳಿನ ಸುಪ್ರಸಿದ್ಧ ಖ್ಯಾತ ದಿಗ್ಗಜ ನಟ ಶ್ರೀ ಶಿವಾಜಿ ಗಣೇಶನ್ ಅವ್ರಿಗೆ ಮೊದಲು ಹೇಳಿಸಿದ್ದು. ಶಿವಾಜಿ ಗಣೇಶನ್ ಅವರು ಈ ಕಥೆನ ಆವಾಗ ಒಪ್ಪಲಿಲ್ಲ, ಬೇಡ ಇದು ನಮಗೆ ಇದಾಗಲ್ಲ ಅಂತ ಹೇಳಿ ರಿಜೆಕ್ಟ್ ಮಾಡಿದ್ದಾರೆ. ಸೊ ಅದನ್ನು ಭಗವಾನ್ ಅವ್ರು ಕೇಳಿ ಆ ಚಾಲೆಂಜ್ಗೆ ಇಲ್ಲ, ಈ ಸಿನಿಮಾ ಅಣ್ಣವ್ರಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಕತೆ ತೊಗೊಂಬಂದು ಮಾಡಿದ್ದಾರೆ. ಹಿಂಗೆ ಫಂಡ್ಸು ಎಲ್ಲ ಕೊಟ್ಟಿದ್ದಾರೆ, ಒಪ್ಕೊಂಡಿದ್ದಾರೆ. 3 ದಿವಸ ಶೂಟಿಂಗ್ ಆಗಿದೆ, ನಿಂತೋಗಿದೆ. ಅಣ್ಣವರು ಮೇಕಪ್ ರೂಮ್ನಲ್ಲಿ ಮೇಕಪ್ ಹಾಕೋತಾ ಕೂತಿದ್ದಾರೆ. ಸೊ ಅಣ್ಣವ್ರು ಹೇಳೋದು ಬೇಡ ಅಂದ್ಬಿಟ್ಟು ಭಗವಾನ್ ಅವರು, ದೊರೆಯವರು ಹೋಗಿ KCN ಗೌಡ್ರ ಹತ್ರ ಕೇಳೋದಂತೆ, ಯಾಕೆ ಸರ್ ಸಿನಿಮಾ ಓಕೆ ನಿಲ್ಲಿಸ್ಬಿಡಿ ಅಂತ ಹೇಳಿದರೆ ಯಾಕೆ ನಿಲ್ಲಿಸ್ಬೇಕು ಅಂತ ಕೇಳಿದ್ದಕ್ಕೆ, ಇಲ್ಲ ನನಗೆ ಈ ಸಿನಿಮಾ ಕಲರಲ್ಲಿ ಮಾಡಬೇಕು ಅನ್ನಿಸ್ತಾ ಇದೆ, ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ನೀವು ಶೂಟ್ ಮಾಡ್ತಾಯಿದ್ದೀರಾ. ಇವ್ರಿಗೆ ಏನು ಆನ್ಸರ್ ಮಾಡಬೇಕು ಗೊತ್ತಾಗಿಲ್ಲ. ಸರಿ ಸರ್, ಅಣ್ಣವ್ರು ಮೇಕಪ್ ಹಾಕ್ತಾಯಿದ್ದಾರೆ, ನೀವೇ ಒಂದು ಮಾತನ್ನ ಅಣ್ಣವ್ರು ಹೇಳಿಬಿಡಿ, ರಾಜ್ಕುಮಾರ್ ಸರ್ಗೆ ಹೇಳಿಬಿಡಿ. ಸೊ ಅಣ್ಣವ್ರು ಮೇಕಪ್ ಹಾಕ್ತಾಯಿದ್ದವ್ರು, ಇವ್ರು KCN ಗೌಡ್ರು ಬರ್ತಾ ಇರೋಂಗೆ ಅಣ್ಣವ್ರು ಎದ್ದು ನಿಂತ್ಕೊಂಡ್ರಂತೆ. ಅವರು ನೋಡಿ, ಅವ್ರ ಸಂಸ್ಕಾರ ಯಾರೇ ಬಂದರೂ ಎದ್ದು ನಿಂತ್ಕೊಂಡು ಅವ್ರು ಕೂತ ಮೇಲೆ ಇವ್ರು ಕೂತ್ಕೋತಾ ಇದ್ದಿದ್ದು. ಗೌಡ್ರು ಕೂತ್ಕೊಂಡ ತಕ್ಷಣ ಅಣ್ಣವರು ಕೂತ್ಕೊಂಡಿದ್ದಾರೆ. ಏನು ಗೌಡ್ರೆ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತೆಲ್ಲ ಹೇಳಿದಾಗ ವಿಷಯ ಪ್ರಸ್ತಾಪ ಆಗಿದೆ. ಯಾಕೆ ಪಿಕ್ಚರ್ ನಿಲ್ಲಿಸ್ಬಿಡ್ಬೇಕು ಅಂತಿದ್ದೀರಾ ಅಂದ್ಬಿಟ್ಟು ಒಂದು 2 ನಿಮಿಷಗಳ ಕಾಲ ಅಣ್ಣವರು ಮೌನ ಆಗ್ಬಿಟ್ರಂತೆ. ಏನು ಮಾತಾಡಬೇಕು ಗೊತ್ತಾಗಿಲ್ಲ. ಆಮೇಲೆ ಹೇಳಿದ್ರಂತೆ, ಆಯಿತು ಕಲರ್ನಲ್ಲಿ ಈ ಸಿನಿಮಾನ ಶೂಟಿಂಗ್ ಮಾಡಿದ್ರೆ ಈ ಚಿತ್ರದ ಕತೆ, ಪಾತ್ರಗಳೆಲ್ಲ ಬದಲಾಗುತ್ತಾ? ಇಲ್ಲ, ಅದೇ ಕಥೆನೇ ಅಲ್ವಾ. ಮತ್ತು ಅದೇ ಕತೆ, ಅದೇ ಪಾತ್ರ, ಅದೇ ಅಭಿನಯ ಇರಬೇಕಾದ್ರೆ ಕಲರಲ್ಲಿ ಮಾಡಿದ್ರೇನು, ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಮಾಡಿದ್ರೇನು, ಇವಾಗ ಆಲ್ರೆಡಿ 3 ದಿವಸ ಶೂಟಿಂಗ್ ಆಗೋಗ್ಬಿಟ್ಟಿದೆ. ಮತ್ತು ನೀವು ಇದನ್ನು ಕ್ಯಾನ್ಸಲ್ ಮಾಡಿ ಕಲರಲ್ಲಿ ಮಾಡಬೇಕು ಅಂದರೆ ಒಂದು ಬಜೆಟ್ ಜಾಸ್ತಿ ಆಗುತ್ತೆ, ಪ್ರಾಪರ್ಟೀಸ್ ಇವಾಗ ನಾವು ಏನಿಟ್ಟರು ನಡೆಯುತ್ತೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿರೋದ್ರಿಂದ. ಕಲರ್ ಆದಾಗ ತುಂಬ ಸ್ಪೆಸಿಫಿಕ್ ಆಗಿ ಹೋಗಬೇಕಾಗತ್ತೆ. ಬೇಡ, ಹಾಗೆ ಮಾಡೋದು ಬೇಡ, ಪಿಕ್ಚರ್ ಮುಂದುವರ್ಸೋಣ ಅಂತ ಹೇಳಿ ಸಿನಿಮಾ ಮುಂದುವರ್ಸಿದ್ದಾರೆ. ಗೌಡ್ರು ಅಣ್ಣವ್ರ ಮಾತಿಗೆ ಇಲ್ಲ ಅಂದಿಲ್ಲ. ಪಿಕ್ಚರು ಶೂಟಿಂಗ್ ಮುಗಿದಿದೆ. ಶೂಟಿಂಗ್ ಮುಗಿದ ಮೇಲೆ ಚೆನ್ನೈನಲ್ಲಿ ರೆಕಾರ್ಡಿಂಗ್ ನಡೀತಾ ಇದೆ. ಈ ಸಿನಿಮಾದು ಕ್ಲೈಮ್ಯಾಕ್ಸ್ ಪೋರ್ಷನ್ ರೆಕಾರ್ಡಿಂಗ್ ನಡೀತಾ ಇದೆ. ಅಲ್ಲಿ ಈ ಚಿತ್ರದ ಸಂಗೀತ ನಿರ್ದೇಶಕರು GK ವೆಂಕಟೇಶ್ ಅವರು. ವೈದ್ಯನಾಥನ್ ಅಂತ ಇನ್ನೊಬ್ಬ ಮಹಾನ್ ಸಂಗೀತ ಕಲಾವಿದರು ವೆಂಕಟೇಶ್ ಸರ್, GK ವೆಂಕಟೇಶ್ ಸರ್ಗೆ ಅಸಿಸ್ಟ್ ಮಾಡ್ತಾಯಿದ್ರು. ಅವರು ಇಳೆಯರಾಜ ಸರ್ ಇಬ್ಬರು GK ವೆಂಕಟೇಶ್ ಸರ್ ಹತ್ರ ಸಹಾಯಕರಾಗಿದ್ದರು. ಸೊ ಒಂದು ಕ್ಲೈಮ್ಯಾಕ್ಸ್ ಅಣ್ಣವ್ರು ಬರೋ ಒಂದು ಪ್ಯಾಥೋ ವರ್ಷನ್ ಇದೆಯಲ್ಲ, ಆ ಪ್ಯಾಥೋ ವರ್ಷನ್ಗೆ ಈ ಆಡಿಸಿ ನೋಡು ಬಿಳಿಸಿ ನೋಡು ಸಾಂಗ್ದೆ ಪ್ಯಾಥೋ ಮ್ಯೂಸಿಕ್ನ ಹಾಕಿದ್ರಂತೆ. ಭಗವಾನ್ ಅವರು ಅದನ್ನು ನೋಡಿಬಿಟ್ಟು, ಭಗವಾನ್ ಅಲ್ಲೇ ಇದ್ರಂತೆ, ತುಂಬ ಚೆನ್ನಾಗಿದೆ ವೆಂಕಟೇಶ್, ಇದಕ್ಕೆ ಒಂದು ಸಾಹಿತ್ಯ ಬಿದ್ದುಬಿಟ್ರೆ ತುಂಬ ಚೆನ್ನಾಗಿರುತ್ತೆ, ಒಂದು ಹಾಡು ಹಾಕೋಣ, ಇದಕ್ಕೆ ಒಂದು ಲಿರಿಕ್ಸ್ ಹಾಕೋಣ. ಆಯಿತು, ಉದಯ್ ಶಂಕರ್ ಫ್ರೀ ಇದ್ದರೆ ಕರೆಸಿ. ಉದಯ್ ಶಂಕರ್ ಅವರ ಲ್ಯಾಂಡ್ ಲೈನಿಗೆ ಫೋನ್ ಮಾಡಿದ್ದಾರೆ. ಉದಯ್ ಶಂಕರ್ ಸರ್ ಬಂದಿದ್ದಾರೆ. ಅದನ್ನು ನೋಡಿಬಿಟ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂದ್ಬಿಟ್ಟು ಕಾಫಿ ತೊಗೊಂಡು ಸಿಗರೇಟ್ ಸ್ಮೋಕ್ ಮಾಡೋಕ್ಕೆ ಆಚೆ ಬಂದಂತೆ. ಒಂದು ಸಿಗರೇಟ್ ಸ್ಮೋಕ್ ಮಾಡೋ ಒಂದು 3 ನಿಮಿಷದಲ್ಲಿ ಉದಯ್ ಶಂಕರ್ ಅವರ ತಾಯಿ ಶಾರದೆಯ ಆಶೀರ್ವಾದದಿಂದ, ಅವರ ಲೇಖನಿಯಿಂದ ಬಂದಂಥ ಆ ಸರಸ್ವತಿಯ ಅಕ್ಷರಗಳೇ ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ, ಸೂತ್ರವ ಹರೆದ ಬೊಂಬೆಯ ಮುರಿದ ಮಣ್ಣಾಗಿಸಿದ. ಅಷ್ಟು ಅದ್ಭುತವಾಗಿ ಬರೆದುಬಿಟ್ಟಿದ್ದಾರೆ. ಆ ದೃಶ್ಯಕ್ಕೂ, ಆ BGMಗೂ, ಈ ಸಾಹಿತ್ಯಕ್ಕೂ ಒಳ್ಳೆಯ ಹಾಲು ಜೇನು ಸಕ್ಕರೆ ಕೂಡಿದ್ರೆ ಹೆಂಗಿರುತ್ತೆ ಆ ಥರ ಒಂದು ಅಚ್ಚುಕಟ್ಟಾಗಿದೆ. ಇದನ್ನು ಹಾಡಿಸ್ಬೇಕು. PB ಶ್ರೀನಿವಾಸ್ ಅವರು ಫೋನ್ ಮಾಡಿದ್ರೆ, ಅವಾಗ ಯಾವುದೋ ಸ್ಟುಡಿಯೋದಲ್ಲಿದ್ದಾರೆ ಅವರು, ನಾನು ಬರೋದೇ ರಾತ್ರಿ 10 ಗಂಟೆ ಆಗುತ್ತೆ, ಇವಾಗ ಆಲ್ರೆಡಿ ಒಂದು ರೆಕಾರ್ಡಿಂಗಲ್ಲಿ ಇದ್ದೀನಿ ಅಂತ PBS ಅವ್ರು ಹೇಳಿದ್ರಂತೆ. ಇವ್ರಿಗೆ ರೆಕಾರ್ಡಿಂಗಿಗೆ ಅವತ್ತೇ ಲಾಸ್ಟ್ ಡೇ, ಅವತ್ತು 9 ಗಂಟೆ ಪ್ಯಾಕಪ್ ಮಾಡಿಬಿಡ್ಬೇಕು. ಏನು ಮಾಡೋದು ಗೊತ್ತಾಗಲಿಲ್ಲ. ಆವಾಗ GK ವೆಂಕಟೇಶ್ ಸರು, ಇಲ್ಲ ಟ್ರ್ಯಾಕ್ ನಾನೇ ಹಾಡಿರ್ತೀನಿ, ಆಮೇಲೆ ಬೇಕಾದ್ರೆ PBS ಅವ್ರ ಹತ್ರ ಇದು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಆ ಟ್ರ್ಯಾಕ್ನ ಹಾಡೋಕ್ಕೆ GK ವೆಂಕಟೇಶ್ ಅವರು ನಿಂತ್ಕೊಂಡ್ರಂತೆ. ನಿಂತ್ಕೊಂಡಾಗ ಅಷ್ಟು ಹತ್ತಿದಾರಂಥವ್ರು. ಅದು ಸೀನ್ನ, ವಿಷುವಲ್ನ, ಸಾಹಿತ್ಯನ ನೆನೆಸ್ಕೊಂಡು ಅರ್ಥ ಮಾಡಿಕೊಂಡು ಹಾಡಿದಾಗ ಅಷ್ಟು ಹತ್ತಿದಾರಂತೆ. ಅಷ್ಟು ಹತ್ತು ಕಣ್ಣೀರಿನಲ್ಲಿ
ಹಾಡಿದಂಥ ಗೀತೆನೇ ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ ಅನ್ನೋ ಗೀತೆ. ಉದಯಶಂಕರ್ ಅವರು ಭಗವಾನ್ ಅವ್ರಿಗೆ ಹೇಳಿದ್ರಂತೆ, ಯಾವುದೇ ಕಾರಣಕ್ಕೂ ಈ ಟ್ರ್ಯಾಕಲ್ಲಿರೋ ಈ ವಾಯ್ಸ್ನೇ ಇಟ್ಕೋ, ಚೇಂಜ್ ಮಾಡೋಕ್ಕೆ ಹೋಗಬೇಡ, PBS ಅವ್ರ ಕೈಯಲ್ಲಿ ಹಾಡಿಸ್ಬೇಡ, ಯಾಕೆಂತಂದರೆ ತುಂಬ ಚೆನ್ನಾಗಿ ಹಾಡಿದ್ದಾರೆ, ಅದ್ಭುತವಾಗಿ ಹಾಡಿದ್ದಾರೆ ಅಂತ. ನೀವು ಗಮನಿಸಿದ್ರೆ PBS ಅವರು ಆಡಿಸಿ ನೋಡು ಬಿಳಿಸಿ ನೋಡು ಹಾಡಿದ್ದಾರೆ, ಆ ಹಾಡಿನಷ್ಟೇ ಯಶಸ್ವಿಯಾದಂಥ ಗೀತೆ ಅಥವಾ ತೂಕ ಬಂದಂಥ ಗೀತೆ ಈ ಪ್ಯಾಥೋ ವರ್ಷನ್. ವಿಪರ್ಯಾಸ ಅಂತಂದರೆ ಯಾವ ಹಾಡನ್ನ ಉದಯಶಂಕರ್ 3 ನಿಮಿಷದಲ್ಲಿ ಬರೆದ್ರು, ಯಾವ ಹಾಡನ್ನ ಉದಯಶಂಕರ್ ಅವರು ಇದೇ ವಾಯ್ಸ್ನ ಇಟ್ಕೋ, ಬೇರೆ ವಾಯ್ಸ್ನ ಬದಲಿಸ್ಬೇಡ ಅಂತ ಹೇಳಿದ್ರು. ಅದೇ ನಮ್ಮ ಉದಯಶಂಕರ್ ಸರಸ್ವತಿ ಪುತ್ರ ಕಾಲವಾದಾಗ ಅವರ ಒಂದು ಅಂತಿಮ ಯಾತ್ರೆ ಹೊರಟಾಗ ಈ ಹಾಡನ್ನೇ ಪ್ಲೇ ಮಾಡಿದ್ದು ಅವತ್ತಿನ ವಾಹಿನಿಗಳಲ್ಲಿ. ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ, ಸೂತ್ರವ ಹರಿದ ಬೊಂಬೆಯ ಮುರಿದ ಮಣ್ಣಾಗಿಸಿದ. ಯಾವತ್ತು ದಿಗ್ಗಜರಿಗೆ ಸಾವಿಲ್ಲ, ಅವರ ಕೆಲಸಗಳಿಗೆ ಸಾವಿಲ್ಲ, ಅವರು ಕೊಟ್ಟಿರುವ ಅಕ್ಷರಗಳ ಭಿಕ್ಷೆ ನಮ್ಮ ಚಿತ್ರರಂಗಕ್ಕೆ ರಕ್ಷೆ. ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ. ಸೊ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಈ ಒಂದು ಕತೆ. ಈ ಕತೆ ನಿಮಗೆ ಖುಷಿ ಕೊಟ್ಟಿದ್ರೆ ನಮ್ಮ ಶ್ರಮ ಸಾರ್ಥಕ ಅಂತ ತಿಳಿಸ್ತಾ, ಮುಂದಿನ ಕಥೆಯಲ್ಲಿ ಇನ್ನೊಂದು ಹೊಸ ವಿಷಯನ ಹೊತ್ತು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಾನು ನಿಮ್ಮ ರಘುರಾಮ್. ಲವ್ ಯು ಆಲ್.